ಸ್ನೇಹಿತರೆ, ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಯುವಕರ ಒಂದು ಗ್ರೂಪ್ ಕಟ್ಟಿಕೊಂಡು ಏನಾದರೂ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಾ? ಕ್ರೀಡೆ, ಸಮಾಜ ಸೇವೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮಗಾಗಿ ಕರ್ನಾಟಕ ಸರ್ಕಾರ ಒಂದು ಸೂಪರ್ ಸ್ಕೀಮ್ ಅನ್ನ ತಂದಿದೆ. ಹೌದು, ನಿಮ್ಮ ಹಳ್ಳಿ ಅಥವಾ ವಾರ್ಡ್ನಲ್ಲಿ ನೀವೇ ಒಂದು ಯುವ ಸಂಘ ಕಟ್ಟಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಸರ್ಕಾರಿ ಫಂಡ್ ಅನ್ನ ಪಡೆಯಬಹುದು. ಅದ್ಯಾವ್ದಪ್ಪ ಅಂತ ಸ್ಕೀಮ್ ಅಂತೀರಾ? ಆ ಸ್ಕೀಮ್ ಹೆಸರೇ ಭಾರತ್ ಜೋಡೋ ಯುವ ಸಂಘ ಯೋಜನೆ. ಇದನ್ನ ಕರ್ನಾಟಕದ ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು, ಈಗ ಯೋಜನೆಯ ರೂಪುರೇಷವನ್ನ, ನಿಯಮಾವಳಿಗಳನ್ನ, ರೂಲ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ಯೋಜನೆಗೆ ಸರ್ಕಾರ ಇಟ್ಟಿರುವ ಬಜೆಟ್ ಕೇಳಿದ್ರೆ ಖಂಡಿತ ಅಷ್ಟೊಂದ ಅಂತೀನಿ. ಹಾಗಾದ್ರೆ ಈ ಯೋಜನೆಗೆ ಎಷ್ಟು ಬಜೆಟ್ ಅನ್ನ ಸರ್ಕಾರ ಮೀಸಲಿಟ್ಟಿದೆ? ಯಾರೆಲ್ಲ ಇದಕ್ಕೆ ಎಲಿಜಿಬಲ್? ದುಡ್ಡು ಹೇಗೆ ಅಕೌಂಟ್ಗೆ ಬರುತ್ತೆ? ರಿಜಿಸ್ಟರ್ ಮಾಡೋದು ಹೇಗೆ? ಮತ್ತು ಯಾವೆಲ್ಲ ಕೆಲಸಗಳನ್ನ ಈ ಸಂಘದ ಮೂಲಕ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಭಾರತ್ ಜೋಡೋ ಯುವ ಸಂಘ ಎಂದರೇನು? ಏನಿದರ ಅಸಲಿ ಉದ್ದೇಶ? ಎಷ್ಟು ಸ್ಥಾಪನೆ? ಎಸ್ ವೀಕ್ಷಕರೇ, ಮೊದಲು ಈ ಯೋಜನೆಯ ಬ್ಯಾಕ್ ಗ್ರೌಂಡ್ ಏನಂತ ತಿಳ್ಕೊಳ್ಳೋಣ. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿರವರ ನೇತೃತ್ವದ ಭಾರತ್ ಜೋಡೋ ಯಾತ್ರೆಯ ಯಶಸ್ಸಿನಿಂದ ಪ್ರೇರಿತಗೊಂಡು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಾರಿಗೆ ತಂದಿದೆ. ಸದ್ಯಕ್ಕೆ RSS ನಂತಹ ಬಲಪಂಥೀಯ ಸಾಂಸ್ಕೃತಿಕ ಸಂಘಟನೆಗಳಿಗೆ ವೈಚಾರಿಕವಾಗಿ ಒಂದು ಕೌಂಟರ್ ಕೊಡುವ ಉದ್ದೇಶದಿಂದ ಮತ್ತು ಯುವಜನರಲ್ಲಿ ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ಸಾಮರಸ್ಯ ಹಾಗೂ ನಾಯಕತ್ವ ಗುಣಗಳನ್ನ ಬೆಳೆಸಲು ಈ ಭಾರತ್ ಜೋಡೋ ಯುವ ಸಂಘಗಳನ್ನ ಸ್ಥಾಪಿಸಲಾಗ್ತಾ ಇದೆ. ರಾಜ್ಯಾದ್ಯಂತ ಬರೋಬ್ಬರಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನ ಸ್ಥಾಪಿಸುವುದು ಸರ್ಕಾರದ ಗುರಿಯಾಗಿದೆ. ಈ ಪೈಕಿ ಗ್ರಾಮೀಣ ಭಾಗದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 6,000 ಸಂಘಗಳು ಮತ್ತು ನಗರ ಪ್ರದೇಶದ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸುಮಾರು 4,000 ಸಂಘಗಳನ್ನ ಸ್ಥಾಪಿಸಲಾಗ್ತಾ ಇದೆ. ಸಂಘ ಸ್ಥಾಪನೆಗೆ ಯಾರೆಲ್ಲ ಅರ್ಹತೆ ಇದೆ? ಯಾರೆಲ್ಲ ಇದರಲ್ಲಿ ಮೆಂಬರ್ ಆಗಬಹುದು? ಸ್ನೇಹಿತರೆ, ಈ ಸಂಘವನ್ನ ಯಾರು ಬೇಕಾದ್ರೂ ಶುರು ಮಾಡಬಹುದು. ಆದರೆ ಅದಕ್ಕೆ ಕೆಲವು ರೂಲ್ಸ್ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾಗಳಿವೆ. ಅವುಗಳ ಬಗ್ಗೆ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ ನೋಡಿ. ಫಸ್ಟ್ ವಯೋಮಿತಿ ನೋಡೋಣ. ಈ ಸಂಘದ ಸದಸ್ಯರಾಗಲು ಕನಿಷ್ಠ 16 ವರ್ಷದಿಂದ ಗರಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಅಂದರೆ ಯುವಕ ಯುವತಿಯರಿಗೆ ಮಾತ್ರ ಇಲ್ಲಿ ಅವಕಾಶವಿದೆ. ಇನ್ನು ಪ್ರತಿ ಭಾರತ್ ಜೋಡೋ ಯುವ ಸಂಘದಲ್ಲಿ ಕನಿಷ್ಠ 100 ಜನ ಯುವ ಸದಸ್ಯರು ಇರಲೇಬೇಕು. ಅಪ್ಲಿಕೇಶನ್ ಹಾಕುವ ಯುವಕರು ಅದೇ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡ್ನ ನಿವಾಸಿಯಾಗಿರಬೇಕು. ಇದನ್ನ ಆರ್ಡಿನರಿ ರೆಸಿಡೆಂಟ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಕೇವಲ ಒಂದು ಸಂಘದಲ್ಲಿ ಮಾತ್ರ ಸದಸ್ಯನಾಗಲು ಅರ್ಹನಾಗಿರ್ತಾನೆ. ಬೇರೆ ಬೇರೆ ಕಡೆ ಮೆಂಬರ್ ಆಗೋಕೆ ಬರಲ್ಲ. ಇನ್ನು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಬಹಳಷ್ಟು ಊರುಗಳಿರ್ತವೆ, ಸಾವಿರಾರು ಜನ ಇರ್ತಾರೆ. ಒಂದೇ ಸಂಘ ಅಂದ್ರೆ ಹೇಗೆ ಗುರು ಅಂತ ನೀವು ಕೇಳ್ಬೋದು. ಅದಕ್ಕಾಗಿಯೇ ಜನಸಂಖ್ಯೆಯ ಆಧಾರದ ಮೇಲೆ ಸಂಘಗಳ ಹಂಚಿಕೆ ಮಾಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿಗೆ ಸರಾಸರಿ 6,000 ಜನಸಂಖ್ಯೆಗೆ ಒಂದು ಸಂಘ ಇರಬೇಕು ಎಂಬ ನಿಯಮವಿದೆ. ಇನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ಮಾಡಲು ಅವಕಾಶವಿದೆ. ಪುರಸಭೆಯಲ್ಲಿ ಸರಾಸರಿ 6,000 ಜನಸಂಖ್ಯೆಗೆ ಒಂದು ಸಂಘ, ನಗರಸಭೆಯಲ್ಲಿ ಸರಾಸರಿ 8,000 ಜನಸಂಖ್ಯೆಗೆ ಒಂದು ಸಂಘ, ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರಾಸರಿ 10,000 ಜನಸಂಖ್ಯೆಗೆ ಒಂದು ಸಂಘವನ್ನ ಸ್ಥಾಪಿಸಬಹುದಾಗಿದೆ ಎಂದು ಸರ್ಕಾರ ತನ್ನ ಆದೇಶದಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸಿಗುತ್ತೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಫಂಡ್. ದುಡ್ಡು ಹೇಗೆ ಸಿಗುತ್ತೆ? ಎಷ್ಟು ಕಂತು? ಎಷ್ಟು ಹಣ? ವೀಕ್ಷಕರೇ, ಈಗ ಎಲ್ಲರಿಗೂ ಕುತೂಹಲ ಇರುವ ವಿಷಯಕ್ಕೆ ಬರೋಣ. ಅದೇ ಬಜೆಟ್ ಮತ್ತು ಫಂಡ್ ವಿಷಯ. ಸರ್ಕಾರ ಈ ಯೋಜನೆಗಾಗಿ ಒಟ್ಟು 1,010 ಕೋಟಿ ಬಜೆಟ್ ಅನ್ನ ಮೀಸಲಿಟ್ಟಿದೆ. ಇದರಲ್ಲಿ ಪ್ರತಿ ಸಂಘಕ್ಕೆ ವಾರ್ಷಿಕವಾಗಿ 10 ಲಕ್ಷ ರೂಪಾಯಿ ಅನುದಾನ ಸಿಗಲಿದೆ. ಆದರೆ ಈ 10 ಲಕ್ಷ ರೂಪಾಯಿ ನೇರವಾಗಿ ಒಟ್ಟಿಗೆ ಸಿಗಲ್ಲ. ಇದನ್ನ 3 ಕಂತುಗಳಲ್ಲಿ ನಿಮ್ಮ ಸಂಘದ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಲಾಗುತ್ತದೆ. ಅದು ಹೇಗೆ ರಿಲೀಸ್ ಆಗುತ್ತೆ ಅಂದ್ರೆ, ಮೊದಲನೇ ಕಂತಲ್ಲಿ ಒಟ್ಟು 2 ಲಕ್ಷ ರೂಪಾಯಿ ಸಿಗುತ್ತೆ. ಇದರಲ್ಲಿ 1.5 ಲಕ್ಷ ರು ಬಂಡವಾಳ ಅನುದಾನ ಮತ್ತು 50,000 ರು ಕಾರ್ಯಕಾರಿ ಅನುದಾನ ಇರುತ್ತೆ. ಇದನ್ನ ಆರಂಭಿಕ ಮೊತ್ತ ಅಂತ ಕರೀತಾರೆ. ಇನ್ನು ಎರಡನೇ ಕಂತಿನಲ್ಲಿ 4 ಲಕ್ಷ ರೂಪಾಯಿ ಬಿಡುಗಡೆ ಆಗುತ್ತೆ. ಇದರಲ್ಲಿ 50,000 ರು ಬಂಡವಾಳ ಅನುದಾನ ಮತ್ತು 3.5 ಲಕ್ಷ ರೂಪಾಯಿ ಕಾರ್ಯಕಾರಿ ಅನುದಾನ ಇರುತ್ತೆ. ಮೂರನೇ ಕಂತಿನಲ್ಲಿ ಒಟ್ಟು 4 ಲಕ್ಷ ರೂಪಾಯಿ ಬಿಡುಗಡೆ ಆಗುತ್ತೆ. ಇದು ಸಂಪೂರ್ಣವಾಗಿ ಕಾರ್ಯಕಾರಿ ಅನುದಾನ ಆಗಿರುತ್ತೆ. ಜುಲೈ, ಅಕ್ಟೋಬರ್ ಹಾಗೂ ಜನವರಿಯಲ್ಲಿ ಕಂತುಗಳು ರಿಲೀಸ್ ಆಗುತ್ತವೆ ಎಂದು ಸರ್ಕಾರ ಹೇಳಿದೆ. ತರಬೇತುದಾರರಿಗೆ ಗೌರವಧನ ಕೂಡ ಇದೆ.
ಆಡಿಟಿಂಗ್ ಕಡ್ಡಾಯ, ದುರ್ಬಳಕೆ ಕಂಡ್ರೆ ಕ್ರಮ. ಈಗ ಏನಪ್ಪ ಬಂಡವಾಳ ಅನುದಾನ ಅಂದ್ರೆ ಅಂತ ನಿಮ್ಮ ತಲೆಯಲ್ಲಿ ಕೊರಿತಿರ್ಬೋದು. ಬಂಡವಾಳ ಅನುದಾನ ಅಂದ್ರೆ ಜಾಸ್ತಿ ಏನು ಇಲ್ಲ. ಈ ಹಣವನ್ನ ನೀವು ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳು, ಕಂಪ್ಯೂಟರ್, ಇಂಟರ್ನೆಟ್ ಸೌಲಭ್ಯ, ಗ್ರಂಥಾಲಯ ಅಥವಾ ಸಂಘದ ಆಫೀಸ್ಗೆ ಬೇಕಾದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲು ಮಾತ್ರ ಬಳಸಬೇಕು. ಉಳಿದಿದ್ದು ಕಾರ್ಯಕಾರಿ ಅನುದಾನ. ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅದರ ಮೇಲೆ ಅನುದಾನ ರಿಲೀಸ್ ಆಗುತ್ತೆ. ಇನ್ನು ತರಬೇತುದಾರರಿಗೆ ಗೌರವ ಧನವನ್ನ ಕೂಡ ನೀಡಲಾಗುತ್ತೆ. ಪ್ರತಿ ಸಂಘದಲ್ಲಿ ಯುವಕರಿಗೆ ಟ್ರೈನಿಂಗ್ ಕೊಡಲು ಒಬ್ಬ ಟ್ರೈನರ್ ಅಥವಾ ತರಬೇತುದಾರರನ್ನ ನೇಮಕ ಮಾಡಿಕೊಳ್ಳಬಹುದು. ಅವರಿಗೆ ವಾರ್ಷಿಕವಾಗಿ 24,000 ಗೌರವಧನ ನೀಡಲಾಗುತ್ತೆ. ಅಂದ್ರೆ ತಿಂಗಳಿಗೆ 2,000 ರೂಪಾಯಿ. ಇದಕ್ಕಾಗಿ ಸರ್ಕಾರ ಪ್ರತ್ಯೇಕವಾಗಿ 24 ಕೋಟಿ ಖರ್ಚು ಮಾಡ್ತಾ ಇದೆ. ನಿಮ್ಮ ಸಂಘದ ಎಲ್ಲಾ ಖರ್ಚುಗಳ ಪಾವತಿಯನ್ನ ಬ್ಯಾಂಕ್ ಅಕೌಂಟ್ ಮೂಲಕವೇ ಮಾಡಬೇಕು. ನೀವು ಮಾಡುವ ಪ್ರತಿಯೊಂದು ಆಕ್ಟಿವಿಟಿಯ ವರದಿಯನ್ನ ಫೋಟೋಗಳೊಂದಿಗೆ BJYS ಸಾಫ್ಟ್ವೇರ್ನಲ್ಲಿ GPS ಮಾಡಿ ಅಪ್ಲೋಡ್ ಮಾಡಬೇಕು. ಆಡಿಟಿಂಗ್ ಕೂಡ ಕಡ್ಡಾಯವಾಗಿದ್ದು ಯಾವುದೇ ರೀತಿಯ ಫಂಡ್ ದುರುಪಯೋಗ ಕಂಡು ಬಂದರೆ ಜಿಲ್ಲಾಧಿಕಾರಿಗಳು ತಕ್ಷಣವೇ ಕಾನೂನು ಕ್ರಮ ತೆಗೆದುಕೊಳ್ತಾರೆ. ಸಂಘದ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಪ್ರಕ್ರಿಯೆ ಇಲ್ಲಿದೆ. ಸ್ನೇಹಿತರೆ, ನೀವು ಈ ಸಂಘವನ್ನ ಹೇಗೆ ಶುರು ಮಾಡಬೇಕು ಅಂದ್ರೆ ಮೊದಲು ಸರಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಪ್ರೋಸೆಸ್ ತುಂಬಾ ಸಿಂಪಲ್ ಆಗಿದೆ. ನೀವು ಮೊದಲು BJYS ಆನ್ಲೈನ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಒಂದು ವೇಳೆ ಆನ್ಲೈನ್ ಗೊತ್ತಿಲ್ಲ ಅಂದ್ರೆ ಗ್ರಾಮ ಪಂಚಾಯಿತಿ ಆಫೀಸ್, ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದ ಅರ್ಜಿ ಸಲ್ಲಿಸಬಹುದು. ಸಂಘದ ಪ್ರತಿಯೊಬ್ಬ ಸದಸ್ಯರ ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯ. ಇನ್ನು ಪ್ರತಿ ಸದಸ್ಯನಿಗೆ ಕೇವಲ 10 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ಇದರಲ್ಲಿ ಮೆಂಬರ್ಗಳಿಗೆ ID ಕಾರ್ಡ್ ಕೂಡ ಸಿಗುತ್ತೆ. ಇದರ ಜೊತೆಗೆ ಪ್ರತಿ ಸಂಘವನ್ನ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಅಡಿಯಲ್ಲಿ ರಿಜಿಸ್ಟರ್ ಮಾಡಲಾಗುತ್ತದೆ. ಸಂಘದಲ್ಲಿ ಸಮಿತಿಯ ರಚನೆ ಹೇಗಿರುತ್ತೆ? ಮೀಸಲಾತಿ ಮತ್ತು ಕಠಿಣ ರೂಲ್ಸ್ ಏನು? ವೀಕ್ಷಕರೇ, ಸಂಘ ರಿಜಿಸ್ಟರ್ ಆದ್ಮೇಲೆ ಅದನ್ನು ನಡೆಸಲು ಒಂದು ಕಮಿಟಿ ಬೇಕಲ್ವಾ? ಅದಕ್ಕಾಗಿ ಪ್ರಜಾಸತ್ತಾತ್ಮಕವಾಗಿ 15 ಜನರ ಸದಸ್ಯರ ಆಂತರಿಕ ಕಾರ್ಯಕಾರಿ ಸಮಿತಿಯನ್ನ ರಚನೆ ಮಾಡಬೇಕು. ಈ ಸಮಿತಿಯಲ್ಲಿ ತಲಾ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿ ಇರ್ತಾರೆ. 12 ಜನ ಕಾರ್ಯಕಾರಿ ಸದಸ್ಯರಿರ್ತಾರೆ. ಇದರ ಜೊತೆ ಸ್ವಲ್ಪ ಕಠಿಣ ರೂಲ್ಸ್ ಕೂಡ ಇವೆ. ಮಹಿಳಾ ಪ್ರಾತಿನಿಧ್ಯ ಇರಲೇಬೇಕು. ಅಂದ್ರೆ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಲ್ಲಿ ಒಬ್ಬರು ಕಡ್ಡಾಯವಾಗಿ ಮಹಿಳೆಯಾಗಿರ್ಬೇಕು. ಇದರ ಜೊತೆ 15 ಜನರ ಕಮಿಟಿಯಲ್ಲಿ ಮೀಸಲಾತಿ ಪಾಲಿಸುವುದು ಕಡ್ಡಾಯ. SC/STಗೆ 3 ಸದಸ್ಯರು ಇರಬೇಕು. OBC ಮತ್ತು ಮೈನಾರಿಟಿ 4 ಸದಸ್ಯರಿರಬೇಕು. 8 ಸದಸ್ಯರು ಜನರಲ್ ಕೆಟಗರಿಗೆ ಸೇರಿರಬೇಕು. ಇಡೀ ಕಮಿಟಿಯಲ್ಲಿ ಕನಿಷ್ಠ 5 ಮಂದಿ ಹೆಣ್ಣು ಮಕ್ಕಳು ಇರಲೇಬೇಕು. SC/ST ಹಾಗೂ OBC ಮೈನಾರಿಟಿಯಲ್ಲಿ ತಲಾ ಒಬ್ಬರು ಮಹಿಳೆಯರು, ಜನರಲ್ನಲ್ಲಿ 3 ಮಹಿಳೆಯರು ಇರಲೇಬೇಕು. ಈ ಕಮಿಟಿಯ ಅಧಿಕಾರ ಅವಧಿ 2 ವರ್ಷ ಮಾತ್ರ. ಯಾವುದೇ ಸದಸ್ಯನಿಗೆ ಮುಂದಿನ ಅವಧಿಗೆ ಕಂಟಿನ್ಯೂ ಆಗಲು ಅವಕಾಶ ಇಲ್ಲವೇ ಇಲ್ಲ. ಹೊಸಬರಿಗೆ ಚಾನ್ಸ್ ಕೂಡ ಕೊಡಬೇಕು. ಯಾವೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು? ಸರ್ಕಾರದ ಆಕ್ಟಿವಿಟಿ ಲಿಸ್ಟ್ ನಲ್ಲಿ ಏನೆಲ್ಲ ಇದೆ? ಸ್ನೇಹಿತರೆ, ಈಗ 10 ಲಕ್ಷ ರೂಪಾಯಿ ಹಣ ತಗೊಂಡು ಸುಮ್ಮನೆ ಕೂರೋ ಹಾಗಿಲ್ಲ. ಸರ್ಕಾರದ 16 ಪ್ರಮುಖ ಚಟುವಟಿಕೆಗಳ ಪಟ್ಟಿಯನ್ನು ನೀಡಿದೆ. ಇವುಗಳನ್ನು ನೀವು ನಿಮ್ಮ ಹಳ್ಳಿ ಅಥವಾ ವಾರ್ಡ್ನಲ್ಲಿ ಮಾಡಲೇಬೇಕು. ಅದರಲ್ಲಿ ಪ್ರಮುಖವಾದ ಚಟುವಟಿಕೆಗಳನ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ಕ್ರೀಡೆ ಮತ್ತು ಫಿಟ್ನೆಸ್ಗೆ ಸಂಬಂಧಿಸಿದಂತೆ ಗ್ರಾಮೀಣ ಕ್ರೀಡಾಕೂಟಗಳು, ಯೋಗ ಶಿಬಿರಗಳು, ಸಾಂಪ್ರದಾಯಿಕ ಆಟಗಳು ಆಯೋಜನೆಯನ್ನ ಮಾಡುವುದು. ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೆರೆ ಕಲ್ಯಾಣಿಗಳ ಸ್ವಚ್ಛತಾ ಅಭಿಯಾನಗಳನ್ನ ನಡೆಸಬೇಕು. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಸಸಿ ನೆಡುವುದು, ಹವಾಮಾನ ಬದಲಾವಣೆ ಜಾಗೃತಿ ನಡೆಸಬೇಕು. ರಕ್ತದಾನ ಶಿಬಿರಗಳು, ಮಾನಸಿಕ ಆರೋಗ್ಯ ಜಾಗೃತಿ ಶಿಬಿರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕು. ಭಾವೈಕ್ಯತೆ ಮೂಡಿಸುವ ಚಟುವಟಿಕೆಗಳನ್ನು ನಡೆಸಬೇಕು. ಇದರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ ಡಿಜಿಟಲ್ ಸಾಕ್ಷರತೆ, ಉದ್ಯಮಶೀಲತೆ ಮತ್ತು ಜೀವನ ಕೌಶಲ್ಯ ತರಬೇತಿಯನ್ನ ನೀಡಬೇಕು. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಮಹಾತ್ಮರ ಜಯಂತಿಗಳ ಆಚರಣೆ ಹಾಗೂ ಜಲ ಸಂರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಸೈಬರ್ ಸುರಕ್ಷತೆ ಜಾಗೃತಿ, ಸಂಚಾರ ನಿಯಮಗಳ ಜಾಗೃತಿ, ಕೃಷಿ ನಾವೀನ್ಯತೆ ಹಾಗೂ ಮಾದಕ ವಸ್ತುಗಳ ವಿರೋಧಿ ಅಭಿಯಾನಗಳನ್ನ ಮಾಡಲೇಬೇಕು ಎಂದು ಸರ್ಕಾರ ಕ್ಲಿಯರ್ ಕಟ್ ಹೇಳಿದೆ. ಒಟ್ಟಿನಲ್ಲಿ ಹಳ್ಳಿ ಮತ್ತು ನಗರ ಪ್ರದೇಶದ ಯುವಕರನ್ನ ಒಟ್ಟುಗೂಡಿಸಿ ಅವರಿಗೆ ಸರಿಯಾದ ವೇದಿಕೆಯನ್ನು ಕಲ್ಪಿಸಿ ಸ್ವಾವಲಂಬಿಗಳಾಗಿ ಮಾಡಲು ಕರ್ನಾಟಕ ಸರ್ಕಾರ ತಂದಿರುವ ಅತ್ಯುತ್ತಮ ಯೋಜನೆ ಇದಾಗಿದೆ. ನಿಮ್ಮ ಹಳ್ಳಿಯಲ್ಲಿ ಇನ್ನು ಸಂಘ ಶುರು ಮಾಡಿಲ್ಲ ಅಂದ್ರೆ ತಕ್ಷಣವೇ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ 100 ಜನರ ಯುವ ಗ್ರೂಪ್ ಅನ್ನ ರಚಿಸಿ ರಿಜಿಸ್ಟರ್ ಮಾಡಿ
10 ಲಕ್ಷ ರೂಪಾಯಿ ಅನುದಾನದ ಲಾಭ ಪಡೆದುಕೊಳ್ಳಿ.